ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮನ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ನೀವು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಲೋ, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಹಲೋ, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಇದು ನನ್ನ ಮಗನ ಡ್ರಾಯಿಂಗ್ ವಿಡಿಯೋ ಹಾಕಿದ್ನಲ್ಲ, ಅದರ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಮಧ್ಯದಲ್ಲಿ 2 ವ್ಲಾಗು ಬೇರೆದು ಬಂದಿದ್ದರಿಂದ ಇದನ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಈಗ ಕಂಟಿನ್ಯೂ ಮಾಡಿ ಹಾಕ್ತಾ ಇದ್ದೀನಿ. ವ್ಲಾಗ್ ಎಲ್ಲ ಇಷ್ಟ ಆಗ್ತಿದೆಯಾ? ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಈಗ ನನ್ನ ಮಕ್ಕಳಿಗೆ ಹಾರ್ಲಿಕ್ಸ್ ಎಲ್ಲ ಕೊಟ್ಟು ಡ್ರೈ ಫ್ರೂಟ್ಸ್ ಕೊಟ್ಟಿದ್ದೀನಿ. ಈಗ ನಾನೀಗ ವಾಲ್ನಟ್ನ ನೆನೆ ಹಾಕಿ ಕೊಡ್ತಾಯಿದ್ದೀನಿ. ಮೊದಲೆಲ್ಲ ನಾನು ಆಲ್ಮಂಡ್ ಅಂತ ಅಂದರೆ ಬಾದಾಮಿ ನೆನೆ ಹಾಕಿ ಕೊಡ್ತಾಯಿದ್ದೆ. ಈ ಥರ ಡ್ರೈ ಫ್ರೂಟ್ಸ್ಗಳನ್ನು ನೆನೆ ಹಾಕಿ ಕೊಡೋದು ಒಳ್ಳೆಯದಾಗತ್ತೆ. ಇಲ್ಲಿ ನೋಡಿ, ಅವ್ರ ಅಣ್ಣನ ಹಿಂದೆ ಇರ್ತಾನೆ ಇವನು ಯಾವಾಗಲೂ. ಅಣ್ಣನ ಬಿಟ್ಟು ಆ ಕಡೆ ಈ ಕಡೆ ಹೋಗಲ್ಲ, ಅಣ್ಣನ ಜೊತೆಯೇ ಇರೋ ಅಂಥದ್ದು. ಅವ್ರ ಅಣ್ಣ ಬೆಳಿಗ್ಗೆ ಎದ್ದು ಓದ್ಕೊತ ಇದ್ದರೆ ಇವನು ಅವ್ನ ಹಿಂದೆ ಬಂದು ಸುಮ್ಮನೆ ಇದ್ಕೊಂಡೇನೆ. ಓದ್ಕೊತ ಅಂದರೆ ಓದ್ಕೊಳಲ್ಲ. ಇದು ನಮ್ಮ ಮನೆಯವ್ರ ಟೀ ಶರ್ಟು, ಅದು ತೊಳೆದು ಹಾಕಿದ್ದೆ. ವೈಟ್ ಬಟ್ಟೆಗಳನ್ನೆಲ್ಲ ಈಗ ವಾಷಿಂಗ್ ಮಿಷಿನ್ ಒಳಗೆ ಹಾಕಿದರೆ ಕಲರೆಲ್ಲ ಫೇಡಾಗಿಬಿಡತ್ತೆ. ಅದಕ್ಕೋಸ್ಕರ ಕೈಯಲ್ಲೇ ವಾಶ್ ಮಾಡಿ ಅದನ್ನ ಹ್ಯಾಂಗ್ ಮಾಡಿದ್ದೆ. ಮಕ್ಕಳದೆಲ್ಲ ಈ ಒಂದೆಲ್ಲ ಕೆಲಸ ಮುಗಿದ್ಮೇಲೆ ಅವ್ರಿಗೆ ಡ್ರೈ ಫ್ರೂಟ್ಸು ಹಾಗೆ ಹಾಲು ಅದನ್ನೆಲ್ಲ ಆದ ತಕ್ಷಣ ನಮ್ಮ ಮನೆಯವರು ವಾಕಿಂಗ್ ಹೋಗಿ ಬಂದಿದ್ದರು. ಅವರಿಗೀಗ ಟೀ ಕೊಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೆ. ಮಾರ್ನಿಂಗ್ ಅವರು ಬಿಸಿನೀರೆಲ್ಲ ಕುಡಿದು ಹೋಗಿರ್ತಾರೆ. ಈಗ ಅವರಿಗೆ ಟೀ ಮಾಡಿಕೊಡ್ಬೇಕು. ಟೀ ಮಾಡಿಟ್ಟಿದ್ದೆ, ಅದನ್ನೇ ಬಿಸಿ ಮಾಡಿ ಕೊಡ್ತಾಯಿದ್ದೆ. ನನ್ನ ಸಣ್ಣ ಮಗನೊಂದಿಷ್ಟು ಸ್ಟೋರಿಗಳಿತ್ತು, ಅದನ್ನೆಲ್ಲ ಹೇಳ್ತಾ ಇದ್ದೆ. ಸಿಕ್ಕಾಪಟ್ಟೆ ಕಿತಾಪತಿ ಅವನು, ಏನಾದರೂ ಒಂದು ಮಾಡ್ತಾ ಇರ್ತಾನೆ. ಅದಕ್ಕೆ ಅವರಿಗೆ ಹೇಳ್ತಾ ಇದ್ದೆ. ಇವತ್ತು ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿದ್ವಿ. ಆಲೂಗಡ್ಡೆ ಪಲ್ಯ ರೆಡಿ ಮಾಡಿಟ್ಟಿದ್ದೆ. ಈಗ ಇವರು ವಾಕಿಂಗಿಂದ ಬಂದು ಫ್ರೆಶಪ್ ಎಲ್ಲ ಆದಮೇಲೆ ದೋಸೆ ಹಾಕಿ ಕೊಡ್ತಾ ಇದ್ದೀನಿ. ಈ ದೋಸೆ ನನ್ನ ಮಗನಿಗಂತೂ ತುಂಬ ಇಷ್ಟ. ನೀವು ಬೇಕಿದ್ದರೆ ದಿನದಲ್ಲಿ 3 ಟೈಮು ದೋಸೆ ಮಾಡಿಕೊಟ್ರು ದೋಸೆ ಆಲೂಗಡ್ಡೆ ಪಲ್ಯ ತುಂಬ ಲೈಕ್ ಮಾಡಿ ತಿಂತಾನೆ. ನೋಡಿ ಎಷ್ಟು ಚೆನ್ನಾಗಿ ಈ ದೋಸೆ ಆಗಿದೆ. ನಾನು ಏನಾದರೂ ಫ್ರೈಯಿಂಗ್ ಸ್ನ್ಯಾಕ್ಸ್ಗಳನ್ನೆಲ್ಲ ಮಾಡಿದಾಗ ಈ ತವಾಗಳ ಮೇಲೇ ಅದನ್ನ ಹಾಕಿರ್ತೀನಿ. ನೆಕ್ಸ್ಟ್ ಈ ಥರ ದೋಸೆ ಎಲ್ಲ ಮಾಡಿದಾಗ ಅದು ತುಂಬ ಚೆನ್ನಾಗಿ ಎದ್ದು ಬರುತ್ತೆ ದೋಸೆ. ಈಗ ದೋಸೆ ಮಾಡಿ ಅದ್ರ ಮೇಲೆ ಆಲೂಗಡ್ಡೆ ಪಲ್ಯ ಹಾಕಿ ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಅವ್ರಿಗೆ ತುಂಬ ಇಷ್ಟ. ಇದು ಚಟ್ನಿ ಏನೂ ಬೇಡ ಅವರಿಗೆ, ಜಸ್ಟ್ ಇದೊಂದು ಪಲ್ಯದಲ್ಲೇ ತುಂಬ ಇಷ್ಟಪಟ್ಟು ತಿಂತಾರೆ. ಇದೇ ರೀತಿ ರಾಗಿ ದೋಸೆ ಹಾಗೆಯೇ ಎಲ್ಲ ಕಾಳುಗಳನ್ನು ನೆನೆಸಿ ದೋಸೆ ಮಾಡೋದು ಅಥವಾ ನೀರು ದೋಸೆ ರೀತಿ ಮಾಡ್ತಾ ಇರ್ತೀವಿ. ನನ್ನ ಹಸ್ಬೆಂಡಿಗೆ ತುಂಬ ರೋಸ್ಟ್ ಆಗಿರಬೇಕು ದೋಸೆ, ಅದನ್ನು ರೆಡಿ ಮಾಡ್ತಾ ಇದ್ದೆ. ಆನಂತರ ನನ್ನ ಮಗಂದೀಗ ಫುಲ್ ಅಡುಗೆ ಪ್ರಾಕ್ಟೀಸ್ ಎಲ್ಲ ಆಗ್ತಾಯಿದೆ. ಈಗ ಹೇಗೋ ರಜೆ ಇದೆಯಲ್ಲ, ಅದಕ್ಕೋಸ್ಕರ ಈಗ ಜ್ಯೂಸ್ ಮಾಡಿಕೊಡ್ತೀನಿ ಅಂಥೇಳಿ ಅವ್ರ ಪಪ್ಪಂಗೆ ಜ್ಯೂಸ್ ರೆಡಿ ಮಾಡ್ತಾ ಇದ್ದಾನೆ. ಲೆಮನ್ನು ಹಾಗೆಯೇ ಸೋಡಾ ಅದನ್ನೆಲ್ಲ ಹಾಕಿ. ನಾನು ಜ್ಯೂಸಿಂದ ಎಲ್ಲ ದೂರ, ನಾನು ಜ್ಯೂಸ್ ಎಲ್ಲ ಕುಡಿಯೋಲ್ಲ. ಅದಕ್ಕೆ ನಿನಗೂ ಮಾಡಿಕೊಡ್ತೀನಿ ಅಮ್ಮ ಅಂತ ಅಂದ. ನಂಗೆ ಬೇಡ ಅಪ್ಪ, ನಿಮ್ಮ ಪಪ್ಪಂಗೆ ಮಾಡಿಕೊಡು ಅಂತ ಹೇಳಿದೆ. ಅದಕ್ಕೆ ಅವ್ರಿಗೆ ಮಾತ್ರ ಈಗ ಮಾಡಿಕೊಡ್ತಾ ಇದ್ದಾನೆ. ಈಗ ಇದಕ್ಕೆ ಶುಗರು ಸಾಲ್ಟು ಎಲ್ಲ ಹಾಕಿ ಹಾಗೆ ಲೆಮನ್ದು ಆ ಜ್ಯೂಸನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದಾನೆ. ಇದಕ್ಕೀಗ ಅವನು ಏನೋ ಸೋಡಾ ಹಾಕಿ ಮಾಡ್ತೀನಿ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದ. ನಾನು ಆ ಕಡೆ ಸೀಗಡಿದು ತವಾ ಫ್ರೈ ಮಾಡಲಿಕ್ಕೆ ಅಂಥೇಳಿ ರೆಡಿ ಮಾಡ್ತಾ ಇದ್ದೆ. ಅದನ್ನೇ ರೆಕಾರ್ಡ್ ಮಾಡ್ಕೊಳ್ತಾ ಹಾಗೆ ನನ್ನ ಮಗನಿಗೂ ಎಲ್ಲ ಹೆಲ್ಪ್ ಮಾಡ್ತಾ ನೋಡ್ತಾ ಇದ್ದೆ ಏನು ಮಾಡ್ತಿದ್ದಾನೆ ಅಂತ ಹೇಳಿ. ಈ ರೀತಿಯಾಗಿ ಬಂದು ಏನಾದರೂ ತಾನೇ ಮಾಡ್ತೀನಿ ಅಂಥೇಳಿ ಬಂದು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ. ಹಾಗೆ ಅಡುಗೆ ಮನೆಯೂ ಎಲ್ಲ ಗಲೀಜಾಗಿರುತ್ತೆ, ಅದನ್ನೂ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾನೆ. ನಾನು ಕ್ಲೀನ್ ಮಾಡಬೇಕು ಅಂತೇನಿಲ್ಲ, ಅವನೇ ಎಲ್ಲ ಕ್ಲೀನ್ ಮಾಡ್ತಾನೆ. ಏನೇನೋ ಅದೆಲ್ಲ ಗಲೀಜು ಮಾಡಿರ್ತಾನೆ. ಅದನ್ನೆಲ್ಲ ಅವ್ರ ಪಪ್ಪ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಏನು ಮಾಡಿಕೊಡ್ತಾನೆ ಅಂತ ಹೇಳಿ. ಆ್ಯಕ್ಚುಲಿ ಅವನು ಇದಕ್ಕೆ ಸ್ವಲ್ಪ ಶುಗರು ಮತ್ತು ಸಾಲ್ಟ್ ಎಲ್ಲ ಕಮ್ಮಿ ಹಾಕಿದ್ದ. ಅವರು ಅಷ್ಟೊಂದು ಅದನ್ನೆಲ್ಲ ಶುಗರು ಸಾಲ್ಟ್ ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ಕಮ್ಮಿ ಹಾಕಿದ್ದ. ಆನಂತರ ಸೋಡಾನ ಹಾಕ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಕಾಣ್ತಿತ್ತು ನೋಡಲಿಕ್ಕೆ. ಬಟ್ ಇನ್ನೂ ಸ್ವಲ್ಪ ಶುಗರು ಮತ್ತು ಸಾಲ್ಟ್ ಆ್ಯಡ್ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರ್ತಿತ್ತು. ಬಟ್ ನಾರ್ಮಲಿ ಕುಡಿಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿ ಇತ್ತು ಇದು. ಅವ್ರ ಪಪ್ಪಂಗೆ ಹಾಗೂ ಹೀಗೂ ಮಾಡಿ ಜ್ಯೂಸ್ ಮಾಡಿ ಕೊಟ್ಟ. ಅವರು ಕುಡಿದ್ರು. ಅವರು ಹೊರಗಡೆ ಹೋಗಿದ್ದರು, ಬರುವಾಗ ಇದು ಸೀಗಡಿ ತೊಗೊಂಬಂದಿದ್ರು. ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ ಇದು.
ಕ್ಲೀನ್ ಮಾಡಿನೂ ಕೊಟ್ಟಿದ್ದರು. ಬಟ್ ಇದ್ರ ಒಳಗಡೆ ಒಂಥರ ಬ್ಲ್ಯಾಕ್ ಕಲರು ದಾರದ ಥರ ಇರುತ್ತೆ, ಅದನ್ನು ನಾವು ತೆಗಿಬೇಕು. ಇಲ್ಲ ಅಂತಂದರೆ ಕಹಿ ಬಂದುಬಿಡತ್ತೆ. ಅದನ್ನೇ ನಾನೀಗ ಕ್ಲೀನ್ ಮಾಡ್ತಾಯಿದ್ದೆ. ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಕೊಟ್ಟಿದ್ರು, ಬಟ್ ಇದ್ರ ಒಳಗಡೆ ಈ ರೀತಿಯಾಗಿ ದಾರದ ಥರ ಇರುತ್ತೆ, ಬ್ಲ್ಯಾಕ್ ಥ್ರೆಡ್ ಥರ. ಇದನ್ನು ನಾವು ತಗೊಬೇಕು. ನೋಡಿ, ಇದು ಈ ರೀತಿಯಾಗಿ ಮಾಡಿದ್ರೆ ತುಂಬ ಈಸಿಯಾಗಿ ಆಗುತ್ತೆ. ಈ ಒಂದು ನೈಫ್ ತಗೊಂಡು ಅದನ್ನ ಈ ರೀತಿ ಕಟ್ ಮಾಡ್ಕೊತಾ ಹೋಗಬೇಕು. ಅವಾಗ ತುಂಬ ಕ್ಲೀನಾಗಿ ಆ ಒಂದು ದಾರ ಹೊರಗಡೆ ನಾವು ತೆಗಿಬೋದು ಈಸಿಯಾಗಿ. ನೋಡಿ, ಈಗ ನಾನು ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಒಂದು ನಾನ್ ವೆಜ್ಜಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಕ್ಲೀನ್ ಮಾಡಿದ್ರೆ ಅದ್ರ ಸ್ಮೆಲ್ಲು ಅಷ್ಟೊಂದಾಗಿ ಇರೋದಿಲ್ಲ. ಅದಕ್ಕೋಸ್ಕರ ಇದು ನಮ್ಮಪ್ಪ ಫಾಲೋ ಮಾಡ್ತಾರೆ ಈ ಟ್ರಿಕ್ನ, ನಾನು ಈಗ ಅದನ್ನೇ ಫಾಲೋ ಮಾಡ್ತೀನಿ. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕೆ ಸ್ವಲ್ಪ ನಾನೀಗ ಕೊತ್ತಂಬರಿ ಪುಡಿಯನ್ನು ಹಾಕ್ತಾಯಿದ್ದೀನಿ, ಹಾಗೆಯೇ ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಖಾರದ ಪುಡಿ ನಿಮಗೆ ಎಷ್ಟು ಖಾರ ನಿಮಗೆ ಬೇಕು ಅನಿಸುತ್ತೋ ಅಷ್ಟು ನೀವು ಖಾರವನ್ನು ಆ್ಯಡ್ ಮಾಡ್ಕೊಬೋದು. ನಾನೀಗ ಇಲ್ಲಿ 2 ಸ್ಪೂನಷ್ಟು ಖಾರದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನಾವೀಗ ವಾಶ್ ಮಾಡಲಿಕ್ಕೂ ಉಪ್ಪು ಹಾಕಿರ್ತೀವಿ, ಅದಕ್ಕೋಸ್ಕರ ನೋಡಿಬಿಟ್ಟು ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಇದಕ್ಕೆ ಲಿಂಬೆ ಹುಳಿಯನ್ನು ಹಾಕ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಒಂದು ಅರ್ಧ ಹೋಳಿನಷ್ಟು ಲಿಂಬೆ ಹುಳಿಯನ್ನು ತೊಗೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯ ಒಂದು ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಕಬಾಬಿಗೆ, ಹಾಗೆಯೇ ಈ ರೀತಿ ತವಾ ಫ್ರೈಗಳಿಗೆಲ್ಲ. ಈ ರೀತಿಯಾಗಿ ನಾವು ಕೊತ್ತಂಬರಿ ಸೊಪ್ಪು ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕೋದ್ರಿಂದ ಒಳ್ಳೆ ಒಂದು ಫ್ಲೇವರ್ನ ಕೊಡುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ಪೂನ್ ಸಹಾಯದಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂತ ಅಂದರೆ ಕೆಲವೊಮ್ಮೆ ಮಕ್ಕಳಿದ್ದಾಗ ನಾವು ಗೊತ್ತಿಲ್ಲದೆ ಮುಟ್ಬಿಡ್ತೀವಿ ಮಕ್ಕಳಿಗೆ, ಅವ್ರಿಗೆ ತುಂಬ ಖಾರ ಆಗಿಬಿಡತ್ತೆ, ಮುಖ ಎಲ್ಲ ಉರಿ ಸ್ಟಾರ್ಟ್ ಆಗಿಬಿಡತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಸಣ್ಣ ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ನಾನು ಹೆಚ್ಚಿನದಾಗಿ ಈ ರೀತಿ ಮನೆಯಲ್ಲೇ ಸಿಗುವಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನೇ ಹಾಕಿ ಮಾಡುವಂಥದ್ದು, ಕಬಾಬ್ ಆಗಿರ್ಬೋದು, ಹಾಗೆಯೇ ಫ್ರೈಗಳನ್ನಾಗಿರ್ಬೋದು, ಏನೇ ಆಗಿರ್ಬೋದು. ಕೆಲವೊಮ್ಮೆ ನಮ್ಮಮ್ಮ ಊರಿಂದ ಕಳಿಸಿದ್ರು ಅಂತ ಅಂದರೆ ಅದನ್ನೂ ಹಾಕಿ ಮಾಡ್ತೀನಿ. ಬಟ್ ತುಂಬ ರೇರು, ಅಮ್ಮ ಕಳಿಸಿದ್ವು ಖಾಲಿ ಆಗೋ ತನಕ ಅಷ್ಟೇ ಮಾಡ್ತೀನಿ. ಆನಂತರ ಎಗೇನ್ ನನ್ನ ಮನೇಲಿ ಏನೇನು ಸಿಗುತ್ತೆ ಅದೇ ಪುಡಿಗಳನ್ನೇ ಯೂಸ್ ಮಾಡೋದು. ಇದು ಸ್ವಲ್ಪ 1 ಅವರಷ್ಟು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ಟೈಮ್ ಇಲ್ಲ ಅಂತ ಅಂದರೆ 15 ನಿಮಿಷ ಸಾಕಾಗತ್ತೆ. ನಾನಿಲ್ಲಿ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ತವಾದ ಮೇಲೆ. ಈ ತವ ಬಿಸಿಯಾದ ನಂತರದಲ್ಲಿ ಈ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಆ ನಂತರ ನಾವೀಗ ಫ್ರೈ ಮಾಡಲಿಕ್ಕೆ ಅಂಥೇಳಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಲ್ಲ, ಈ ಒಂದು ಸೀಗಡಿಗಳನ್ನು ಒಂದೊಂದಾಗೆ ಹಾಕ್ತಾ ಹೋಗಬೇಕು. ಇದು ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಂಡು ತವ ಚೆನ್ನಾಗಿ ಕಾದ ನಂತರ ಎಣ್ಣೆ ಹಾಕಿ ಈ ರೀತಿಯಾಗಿ ಒಂದೊಂದಾಗಿ ಈ ಸಿಗಡಿಗಳನ್ನೆಲ್ಲ ಹಾಕ್ತಾ ಹೋಗಬೇಕು. ಹಾಗೆ ಈ ಸಿಗಡಿನ ಓವರ್ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು, ಯಾಕಂತಂದರೆ ಆ ಫ್ಲೇವರ್ ಹೋಗಿಬಿಡತ್ತೆ. ಈಗ 5 ನಿಮಿಷ ಮಾಡಿಕೊಂಡ್ರು ಸಾಕಾಗುತ್ತೆ. ಟೋಟಲ್ ಒಂದು 10 ನಿಮಿಷದೊಳಗೆ ಈ ಒಂದು ಫ್ರೈನ ಮಾಡಿ ತೆಗೆದಾಗ ಆ ಒಂದು ಸಿಗಡಿಯ ಟೇಸ್ಟು ಹಾಗೆ ಇರುತ್ತೆ. ಇಲ್ಲ ಓವರ್ ಫ್ರೈ ಆದಾಗ ಸಿಗಡಿ ಟೇಸ್ಟು ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಒಂದು 5 ನಿಮಿಷದಲ್ಲೇ ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡು ತೆಗೆದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಕಡೆ ಇದು ಚೆನ್ನಾಗಿ ಈಗ ಇದು ಬೆಂದಿದೆ. ನಾನೀಗ ಇದನ್ನು ಟರ್ನ್ ಮಾಡಿ ಹಾಕ್ತಾ ಇದ್ದೀನಿ, ನೋಡಿ ಈ ರೀತಿಯಲ್ಲಿ. ನಂತರ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದು ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೊಂಡ್ರೆ ಆಗುತ್ತೆ. ಇದರಲ್ಲಿ ಮುಳ್ಳೇನು ಇರೋದಿಲ್ಲ. ಇದನ್ನ ಮಕ್ಕಳು ಯಾರು ಬೇಕಿದ್ರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನೀಗ ಈ ಫ್ರೈ ಎಲ್ಲ ಮಾಡೋದ್ರೊಳಗೆ ನಮ್ಮ ಮನೆಯವರು ನನ್ನ ಪಾಪುಗೆ ಸ್ನಾನ ಮಾಡಿ ಕಳಿಸಿದ್ರು. ಈ ರೀತಿಯಲ್ಲಿ ನಾವೇನಾದ್ರು ಕೆಲಸ ಮಾಡ್ತಾ ಇದ್ದಾಗ ಅವರು ಈ ರೀತಿ ಹೆಲ್ಪ್ ಮಾಡ್ತಾ ಇರ್ತಾರೆ. ಊಟಕ್ಕೆ ರೆಡಿ ಮಾಡೋಣ ಅಂತ ಹೇಳಿ ನಾನೀಗ ಕುಕುಂಬರ್ದು ರಾಯ್ತ ಮಾಡ್ತಾ ಇದ್ದೆ. ಹಾಗೆ ನಮ್ಮದೀಗ ಸಿಗಡಿ ತವಾ ಫ್ರೈಯು ಕೂಡ ರೆಡಿಯಾಗಿದೆ. ನೋಡಿ ಈ ರೀತಿಲಿ ಕಾಣ್ತಾ ಇದೆ. ಸಿಗಡಿ ತವಾ ಫ್ರೈಯು ಹಾಗೆ ಗೀ ರೋಸ್ಟು ಹಾಗೆ ಕಬಾಬು ಇದೆಲ್ಲ ತುಂಬ ಚೆನ್ನಾಗಾಗುತ್ತೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.